ಹಾಗಾದರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಬುಧ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮ ಒಂದು ಸಂವಹನ ಶೈಲಿ, ನಿಮ್ಮ ಕಮ್ಯುನಿಕೇಷನ್ ಸ್ಟೈಲ್ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಬುಧ ಅಂತ ಹೇಳಿದ್ರೆ ಮಾತಿಗೆ ಕಾರಕ, ಕಮ್ಯುನಿಕೇಷನ್. ನೀವೊಂದು ಮಾತನಾಡುವ ಶೈಲಿ ಇದೆಯಲ್ಲ, ಆ ಮಾತನಾಡುವ ಶೈಲಿಗೆ ಕಾರಕವಾದಂಥ ಗ್ರಹ ಯಾವುದಂತ ಹೇಳಿದ್ರೆ ಅದು ಬುಧ. ಈ ಬುಧ ಇರುವಂಥ ಒಂದು ಸ್ಥಾನದ ಪ್ರಕಾರ ನಿಮ್ಮ ಒಂದು ಮಾತಿಗೆ ಅದು ಪ್ರಭಾವ ಬಿದ್ದೇ ಬಿಡ್ತದೆ. ಬುಧ ಎರಡನೇ ಮನೆ ಕೂಡ ಕಮ್ಯುನಿಕೇಷನ್, ಬಟ್ ಬುಧ ಕೂಡ ಇಲ್ಲಿ ಕಮ್ಯುನಿಕೇಷನ್ ಕಾರಕ ಆಗ್ತಾನೆ. ಈಗ ಬುಧ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಯಾವ ಥರ ಇದೆ ಅಂತ ತಿಳ್ಕೊತ ಹೋಗೋಣ. ಇಲ್ಲೇನಾದರೂ ಮೇಷರಾಶಿಯಲ್ಲಿ ಇಲ್ಲೇನಾದರೂ ಬುಧ ಇದ್ದರೆ, ಒಂದು ವೇಳೆ ಮೇಷರಾಶಿಯಲ್ಲಿ ಬುಧ ಗ್ರಹ ಇದ್ದರೆ ತುಂಬ ಧೈರ್ಯವಾಗಿ ಮಾತಾಡ್ತಾರೆ ಅವರು. ತುಂಬ ಧೈರ್ಯವಾಗಿ ಸರಾಗವಾಗಿ ಮಾತಾಡ್ತಾರೆ. ಮತ್ತು ಸ್ಪೀಡ್ ಇರ್ತದೆ ಮಾತಿನಲ್ಲಿ, ತುಂಬ ಸ್ಪೀಡ್ ಇರ್ತದೆ. ಬುಧ ಮೇಷರಾಶಿಯಲ್ಲಿದ್ದರೆ ತುಂಬ ಸ್ಪೀಡಾಗಿ ಮಾತಾಡ್ತಾರೆ. ಹಠಾತ್ ಸಂವಹನ, ಪಟಾಪಟ್ಟಾಗಿ ಮಾತಾಡ್ತಾರೆ, ತುಂಬ ಒಂದು ಸ್ಪೀಡ್ ಇರ್ತದೆ. ಈ ಥರ ಮೇಷರಾಶಿಯಲ್ಲಿ ಬುಧ ಇದ್ದರೆ ಈ ಥರ ಒಂದು ಕಮ್ಯುನಿಕೇಷನ್ ಇರ್ತದೆ. ಇಲ್ಲೇನಾದರೂ ಬುಧ ಗ್ರಹ ಇದ್ದರೆ ವೃಷಭ ರಾಶಿಯಲ್ಲಿ ವಾಯ್ಸ್ ತುಂಬ ಚೆನ್ನಾಗಿರ್ತದೆ, ತುಂಬ ಕೂಲಾಗಿರ್ತದೆ ಮತ್ತು ಆಧಾರ ಸಹಿತ ಮಾತು. ಅವರು ಮಾತಾಡಬೇಕಾದ್ರೆ ಸುಮ್ಮನೆ ಮಾತಾಡಲ್ಲ. ವೃಷಭ ರಾಶಿಯಲ್ಲಿ ಬುಧ ಇದ್ದರೆ ಸುಮ್ಮನೆ ಮಾತಾಡಲ್ಲ, ತುಂಬ ಆಧಾರ ಸಹಿತವಾದಂಥ ಒಂದು ಮಾತಾಡ್ತದೆ. ಸ್ಥಿರವಾದ ಸಂವಹನ. ಈ ಬುಧ ಇಲ್ಲಿದ್ದರೆ ಸ್ಥಿರವಾದಂಥ ಒಂದು ಸಂವಹನ ಇರ್ತದೆ ಇವ್ರದ್ದು. ಇಲ್ಲೇನಾದರೂ ಬುಧ ಇದ್ದರೆ ಮಿಥುನ ರಾಶಿಯಲ್ಲಿ ತಮಾಷೆ ಮತ್ತು ತುಂಬ ಒಂದು ತಮಾಷೆ ಮೋಜು ಆಗಿ ಮಾತಾಡ್ತಾರೆ ಅವರು. ತುಂಬ ತಮಾಷೆ ಶೈಲಿಯಲ್ಲಿ, ಮೋಜಿನಲ್ಲಿ ಮಾತಾಡ್ತಾರೆ. ಮತ್ತು ಕುತೂಹಲಕಾರಿ ಸಂವಹನ. ಇವರು ಮಾತಾಡುವಾಗ ತುಂಬ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡ್ಬೋದು. ಮತ್ತು ತುಂಬ ತಮಾಷೆಯಾಗಿ ಇವರು ಮಾತಾಡೋದು ತುಂಬ ಅಟ್ರಾಕ್ಟ್ ಆಗಿರ್ತದೆ ಬುಧ ಇಲ್ಲಿದ್ದರೆ. ನಂತರ ಬುಧ ಗ್ರಹ ಏನಾದರೂ ಕಟಕ ರಾಶಿಯಲ್ಲಿದ್ದರೆ ತುಂಬ ಒಂದು ಭಾವನಾತ್ಮಕವಾದ ಸಂವಹನ ಇರ್ತದೆ ಇವರದ್ದು. ಭಾವನಾತ್ಮಕವಾದ ಸಂವಹನ, ಸೂಕ್ಷ್ಮತೆ ಇರ್ತದೆ ಮಾತಲ್ಲಿ ಇವರದ್ದು. ಕಟಕ ರಾಶಿಯಲ್ಲಿ ಬುಧ ಇದ್ದರೆ ಮಾತಿನಲ್ಲಿ ಸೂಕ್ಷ್ಮತೆ ಇರ್ತದೆ. ತುಂಬ ಭಾವನಾತ್ಮಕವಾಗಿ ಮಾತಾಡ್ಬೋದು. ಮತ್ತು ಮಾತಿನಲ್ಲಿ ಕೂಡ ತುಂಬ ಒಂದು ಅಟ್ರಾಕ್ಟಿವ್ ಇರ್ತದೆ ಇಲ್ಲಿ ಕಟಕ ರಾಶಿಯಲ್ಲಿದ್ದರೆ. ಸಿಂಹ ರಾಶಿಯಲ್ಲಿ ಏನಾದರೂ ಬುಧ ಇದ್ದರೆ ತುಂಬ ಒಂದು ಗಂಭೀರವಾಗಿ ಮಾತಾಡ್ಬೋದು, ರಾಜಕೀಯದ ಬಗ್ಗೆ ಮಾತಾಡ್ಬೋದು, ತುಂಬ ಉನ್ನತ ಮಟ್ಟದಲ್ಲಿ ಮಾತಾಡ್ಬೋದು ಇವರು. ಮತ್ತು ಮಾತಿನಲ್ಲಿ ನಾಟಕೀಯತೆ ಜಾಸ್ತಿ ಇರ್ತದೆ. ಮತ್ತು ಸ್ವಲ್ಪ ಭಾವೋದ್ರಿಕ್ತ ಸಂವಹನ ಇರ್ತದೆ ಇವ್ರದ್ದು, ಭಾವೋದ್ರಿಕ್ತವಾದ ಸಂವಹನ ಮತ್ತು ತುಂಬ ಟಾಪಾಗಿ ಮಾತಾಡ್ತಾರೆ. ಬುಧ ಏನಾದರೂ ಕನ್ಯಾ ರಾಶಿಯಲ್ಲಿದ್ದರೆ ಬೇರೆಯವ್ರ ಬಗ್ಗೆ ಮಾತಾಡೋದು ಜಾಸ್ತಿ, ಬೇರೆಯವ್ರ ಬಗ್ಗೆ ಅಬ್ಸರ್ವ್ ಮಾಡಿ ಮಾತಾಡೋದು ಜಾಸ್ತಿ ಇರ್ತದೆ ಕನ್ಯಾ ರಾಶಿಯಲ್ಲಿ ಬುಧ ಇದ್ದರೆ. ಸಂಘಟಿತ ಸಂವಹನ, ಕರೆಕ್ಟಾಗಿ ಸಂಘಟಿತವಾಗಿ ಸಂವಹನ ಮಾಡ್ತಾರೆ ಇವರು ಕನ್ಯಾ ರಾಶಿಯಲ್ಲಿ ಬುಧ ಇದ್ದರೆ. ಆಮೇಲೆ ಇಲ್ಲೇನಾದರೂ ಬುಧ ಇದ್ದರೆ ರಾಜಕೀಯ ವಿಷಯದಲ್ಲಿ ಮಾತಾಡ್ಬೋದು. ವ್ಯಾಪಾರಿಕವಾಗಿ ಮಾತಾಡ್ಬೋದು. ಸಮತೋಲಿತವಾಗಿ ಸಂವಹನ, ಇವರ ಮಾತು ಸಮತೋಲನವಾಗಿರ್ತದೆ. ಇಲ್ಲೇನಾದರೂ ಬುಧ ಇದ್ದರೆ ತುಂಬ ರಹಸ್ಯ ವಿಷಯಗಳ ಬಗ್ಗೆ ಮಾತಾಡ್ಬೋದು, ರಹಸ್ಯಾತ್ಮಕ ವಿಷಯಗಳ ಬಗ್ಗೆ ಮಾತಾಡ್ಬೋದು ಬುಧ ಏನಾದರೂ ಇಲ್ಲಿದ್ದರೆ ವೃಶ್ಚಿಕ ರಾಶಿಯಲ್ಲಿದ್ದರೆ. ಮತ್ತು ಕಾರ್ಯತಂತ್ರದ ಬಗ್ಗೆ, ತಮ್ಮ ಒಂದು ಕಾರ್ಯತಂತ್ರದ ಬಗ್ಗೆ ತುಂಬ ಒಂದು ಮಾತಾಡ್ತಾರೆ. ಮತ್ತು ಅರ್ಥಗರ್ಭಿತವಾಗಿರ್ತದೆ ಇವ್ರ ಮಾತು, ತುಂಬ ಒಂದು ಅರ್ಥಗರ್ಭಿತವಾಗಿ ಮಾತಾಡ್ತಾರೆ. ನಂತರ ಬುಧ ಏನಾದರೂ ಇಲ್ಲಿದ್ದರೆ ಧನುರಾಶಿಯಲ್ಲಿದ್ದರೆ ದಿಟ್ಟ ಮಾತು, ತುಂಬ ದಿಟ್ಟವಾಗಿರ್ತದೆ ಇವ್ರ ಮಾತು, ತುಂಬ ಪರಿಶೋಧಾತ್ಮಕವಾಗಿ ಮಾತಾಡ್ತಾರೆ ಅವರು. ಧನುರಾಶಿಯಲ್ಲಿ ಬುಧ ಇದ್ದರೆ ಸ್ವಲ್ಪ ಸ್ಪಿರಿಚುವಲ್ ಧರ್ಮದ ಬಗ್ಗೆ ಕೂಡ ಮಾತಾಡ್ಬೋದು. ನಂತರ ಬುಧ ಏನಾದರೂ ಮಕರ ರಾಶಿಯಲ್ಲಿದ್ದರೆ ಪ್ರಾಯೋಗಿಕ ಮಾತಾಡ್ಬೋದು, ಪ್ರಾಕ್ಟಿಕಲಾಗಿ ಮಾತಾಡ್ಬೋದು, ವಿಚಾರಶೀಲತವಾಗಿ ಮಾತಾಡ್ಬೋದು ಇವರು. ಕುಂಭರಾಶಿಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ತುಂಬ ಸೈಂಟಿಫಿಕ್ ಆಗಿ ಮಾತಾಡ್ತಾರೆ ಇವರು. ತುಂಬ ಒಂದು ವೈಜ್ಞಾನಿಕವಾಗಿ ಮಾತಾಡ್ತಾರೆ. ಮಾತಾಡೋದ್ರಲ್ಲಿ ಆಧಾರ ಇರಬೇಕು, ಸುಮ್ಮನೆ ಮಾತಾಡಲ್ಲ ಇವರು. ಮಾನಸಿಕ ಮಟ್ಟದಲ್ಲಿ ಮಾತಾಡ್ತಾರೆ ಇವರು. ಮೀನರಾಶಿಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ಇಲ್ಲಿ ಕಲಾತ್ಮಕವಾಗಿ ಮಾತಾಡ್ತಾರೆ ಮತ್ತು ಭಾವನಾತ್ಮಕವಾಗಿ ಮಾತಾಡ್ತಾರೆ. ಮೀನರಾಶಿಯಲ್ಲಿ ಬುಧ ಇದ್ದರೆ ತುಂಬ ಭಾವನಾತ್ಮಕವಾಗಿ ಮಾತಾಡ್ಬೋದು, ತುಂಬ ಕಲಾತ್ಮಕವಾಗಿ ಮಾತಾಡ್ಬೋದು. ಇದು ಬುಧ ಇರೋರಂಥ ರಾಶಿಯ ಪ್ರಕಾರ ನಿಮ್ಮ ಒಂದು ಸಂವಹನ ಶೈಲಿ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕು, ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ
ಜಾತಕದ ಡೀಟೇಲ್ಸ್ ಕೊಡ್ತೇವೆ. ನೆಕ್ಸ್ಟ್ ಹೇಳಿದ್ರೆ ಬೇರೆ ಅಂತ ಹೇಳಿದ್ರೆ ಸಿಗೋಣ. ನಮಸ್ಕಾರ.